ಒಳ್ಳೆ ಅಮ್ಮ. ಯಾಕಂದ್ರೆ ಹೆತ್ತ ಮಗಳಿಗೋಸ್ಕರ ಅಲ್ಲ, ಡ್ರೈವರಿಗೂ ನಡುಗ್ತಾ ಇದ್ದಾನೆ ಅಂತ ಹೇಳಿ ಚಳಿಯಲ್ಲಿ ನೀನು ರಗ್ ತಂದು ಹೊಚ್ಚಿದೆಯಲ್ಲಮ್ಮ. ಈಗಾದ್ರೂ ನನ್ನ ಜೊತೆ ಮನ್ಕೊಳ್ತಿಯಲ್ಲ ಖುಷಿಯಿಂದ. ಈ ತರ ಎಲ್ಲ ಸೊಳ್ಳೆ ಪರದೆ ಎಲ್ಲ ಹಾಕಾಗಿದೆ. ವಿಕ್ರಮ್, ನಿಮಗೆ ಸೊಳ್ಳೆ ಕಟ್ಟೆ ಎಲ್ಲ ಇರೋದಿಲ್ಲ, ನಿದ್ದೆ ಮಾಡಿ ಅಂತ ವೇದ ಅವರು ಹೇಳ್ತಾರೆ. ಆಗ ಹೋಗ್ತಾ ಇರ್ತಾರೆ, ಪ್ರೀತಮ್ಮು ಹೋಗ್ತಾ ಇರ್ತಾನೆ ಒಳಗಡೆ. ಏ ಪುಟ, ಬಾರೋ ಇಲ್ಲಿ, ನಿನ್ ಜೊತೆ ಮಾತಾಡ್ಬೇಕು, ಬಾರೋ, ಒಂದ್ ಕತೆ ಹೇಳ್ಬೇಕು ನಿನ್ಗೆ, ಬಾರೋ, 1 ನಿಮಿಷ ಬಾರೋ ಅಂತ ಹೇಳ್ತಾರೆ. ಆಗ ವಿಕ್ರಮ್ ಅವರು ಪ್ರೀತಮ್ ಅವ್ರಿಗೆ ಹೇಳ್ತಾ ಇರ್ತಾರೆ, ಏನ್ ಗೊತ್ತಾ, ಸೊಳ್ಳೆ ಕಚ್ತಾ ಇರುತ್ತೆ, ಒಂದು ಇಮ್ಯಾಜಿನೇಷನ್ಗೆ ಹೋಗಿ ಬರೋಣ ಅಂತ ಪ್ರೀತಮ್ಗೆ ಒಂದು ಕತೆ ಹೇಳೋ ರೂಪದಲ್ಲಿ ಹೇಳ್ತಾ ಇರ್ತಾರೆ. ಅವರು ಮನೆಯಲ್ಲಿ ಹಳೆ ನೆನಪನ್ನ ಹೇಳ್ತಾ ಇರ್ತಾರೆ. ವೇದ ವಿಕ್ರಮ್ ಮನೆಯಲ್ಲಿ ಇದ್ದಾಗ ಸೊಳ್ಳೆ ಕಚ್ಚುತ್ತಾ ಇರುತ್ತೆ. ಆಗ ವಿಕ್ರಮ್ ಅವರು ಬಂದು ಒಂದು ಸೊಳ್ಳೆ ಪರದೆಯನ್ನ ಹಾಕ್ತಾ ಇರ್ತಾರೆ. ಅದನ್ನ ವಿಕ್ರಮ್ ಅವರು ಪ್ರೀತಮ್ಗೆ ಹೇಳ್ತಾ ಇರ್ತಾರೆ. ಇವಾಗ ಸೊಳ್ಳೆ ಎಲ್ಲ ಕಡಿತಾ ಇದ್ವು. ಆ ಖುಷಿಯಲ್ಲಿ ಏನಾಯ್ತು ಗೊತ್ತಾ, ಏ ಇಮ್ಯಾಜಿನೇಷನ್ಗೆ ಹೋಗು ಅಂತ ಪ್ರೀತಮ್ಗೆ ವಿಕ್ರಮ್ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗುಂಡ, ನನಗೆ ಇದೇ ಥರ ಪ್ರೀತಿ ನನಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ನೋಡು, ನನಗೆ ಸೊಳ್ಳೆ ಹೊಡಿತಾ ಇದ್ದೆ, ಒಂದು ಸೊಳ್ಳೆನೂ ಸಿಗ್ಲಿಲ್ಲ, ಹಂಗೆ ಓಡೋಗ್ಬಿಡ್ತು ಅಂತ ವೇದ ಅವರು ಹೇಳ್ತಾರೆ. ಬನ್ನಿ ಮನ್ಕೊ ಹೋಗು ಅಂತ ವಿಕ್ರಮ್ ಮನೆಯಲ್ಲಿದ್ದಾಗ ಹೇಳ್ತಾರೆ. ಇಮ್ಯಾಜಿನೇಷನಿಗೆ ಹೋಗಿ ಹೇಳ್ತಾ ಇರೋದು ಅವರು. ನಂತರ ಗುಂಡ ಆಮೇಲೆ ವೇದ ಇಬ್ಬರು ಸೊಳ್ಳೆ ಪರದೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇಮ್ಯಾಜಿನೇಷನ್ ಅಲ್ಲಿ ಅಂದ್ರೆ ಮೊದ್ಲಿಗೆ ಆಗಿರೋದು ಪ್ರೀತಮ್ಗೆ ಹೇಳ್ತಾ ಇರೋದು ಯಾರು, ವಿಕ್ರಮ್. ಏಯ್, ಇದೆಲ್ಲ ನನಗೆ ಯಾಕೋ ಹೇಳ್ತಾ ಇದೀಯಾ ವಿಕ್ರಮ್ ಅಂತ ಪ್ರೀತಮ್ ಹೇಳ್ತಾನೆ. ಆಗ ವಿಕ್ರಮ್ ಅವ್ರು ಹೇಳ್ತಾರೆ, ಹೊಟ್ಟೆ ಉರ್ಕೊಂಡು ಸಾಯಿ ಅಂತ ಹೇಳ್ತಾರೆ. ಅವಾಗ ಪ್ರೀತಮ್ ಅವರು ಅಲ್ಲಿಂದ ಸೊಳ್ಳೆ ಪರದೆನ ಕಿತ್ತು ಬಿಸಾಕಿ ಅಲ್ಲಿಂದ ಹೋಗ್ತಾರೆ. ಯಾಕಂದ್ರೆ ವಿಕ್ರಮಿಗೆ ಹಾಸೋಗಿರ್ತಾರಲ್ಲ, ಅದನ್ನ ಕಿತ್ತು ಆ ಕಡೆ ಬಿಸಾಕಿ ಹೋಗ್ತಾರೆ. ಏಯ್, ಹಿಂಗ್ಯಾಕೋ ಒಗ್ದು ಹೋಗ್ತಾ ಇದೆಯಾ ಅಂತ ವಿಕ್ರಮ್ ಅವರು ಹೇಳ್ತಾರೆ. ಮತ್ತೆ ಅದನ್ನ ಹಾಸ್ಕೊಳ್ತಾರೆ ವಿಕ್ರಮ್ ಅವರು. ಪ್ರೀತಮು ಒಳಗಡೆ ಬಂದು, ಅಕ್ಕ, ವೇದ ಹಳೆ ನೆನಪಿಲ್ಲ ಅಂತ ಒಂದೇ ಕಾರಣ ಇರ್ಬೋದು, ಆದ್ರೆ ವಿಕ್ರಮ್ ಮೇಲೆ ಎಲ್ಲ ಪ್ರೀತಿ ಇದೆ, ತಾಳಿ ಮೇಲೆ ಸೆಂಟಿಮೆಂಟು, ಆದ್ರೆ ಏನು ಮೆಮೊರಿ ಲಾಸ್ ಅಂತಾರೆ, ಆದ್ರೆ ಅವ್ರಿಗೆ ಯಾವುದೇ ಫೀಲಿಂಗ್ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನಾದ್ರೂ ಕಷ್ಟದಲ್ಲಿದ್ರೆ ಅದಕ್ಕೆ ಅವರಿಗೆ ಸಹಾಯ ಮಾಡಬೇಕು ಅಂತ, ಆಮೇಲೆ ನಡುಗ್ತಾ ಇದ್ರೆ ಅವರಿಗೂ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಅಕ್ಕ, ಬಾವಾಗೇನು ವರಿ ಮಾಡ್ಕೋಬೇಡ, ಅದನ್ನೆಲ್ಲ ನಾನು ಉಟ್ಕೊಳ್ತೀನಿ ಅಂತ ಹೇಳ್ತಾರೆ. ಚೈತ್ರ ಯಾಕಂದ್ರೆ ನಡುಗ್ತಾ ಇದ್ದಾಳು ಅವಳು ಮನೆಗೆ, ಎಲ್ಲಿ ಯಾವಾಗ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ. ಏಯ್ ಪ್ರೀತಮ್, ನನ್ನ ಹತ್ರ ಒಂದು ಐಡಿಯಾ ಇದೆ, ನೀನು ಆದಷ್ಟು ಬೇಗ ಅವಳನ್ನ ಫಾರಿನ್ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಚೈತ್ರ ಅವರು. ಅಕ್ಕ, ಅವನು ಅಲ್ಲಿಗೂ ಬಂದ್ರೆ ಅಂತ ಹೇಳ್ತಾರೆ. ಅಕ್ಕ, ನೋಡು, ನಾನು ಅಲ್ಲಿಗೆ ಹೋದಾಗ ಅವನು ಬಂದ್ರೆ ಅಂತ ಹೇಳ್ತಾರೆ. ನೋಡು, ನೀನು ಒಂದೇಳಿ ಮಾಡು, ಅವನು ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ, ನೀನು ಫಾರಿನಿಗೆ ಹೋಗ್ಬಿಡು ಅಂತ ಹೇಳ್ತಾರೆ. ಆದಷ್ಟು ಬೇಗ ಫಾರಿನಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ನೋಡು, ನಾನೇ ಕೊರಿಯರ್ ಮಾಡ್ತೀನಿ, ಒಂದು ಹಾಸ್ಪಿಟ್ಲಿಗೆ ಬಂದು ಕೊಡ್ಬೋದು ಅಂತ ಹೇಳ್ತಾರೆ. ಒಂದು ವೇಳೆ ನಾನು ಮಾತಾಡ್ಸಿದ್ರೆ, ಏನು ಮಾತಾಡಬೇಕು ಅಂತಾನೆ ಭಯ ಆಗಿತ್ತು ಕಣೋ, ಅಜ್ಜಿ ಬೇರೆ ಅಲ್ಲೇ ಇದ್ದಾರೆ, ಅಜ್ಜಿ ವೇದಾಗೆ ಹೊಸದಾಗಿ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಹಾಸ್ಪಿಟ್ಲಲ್ಲಿ ನೋಡ್ಬಿಟ್ರೆ ಅಂತ ಹೇಳ್ಬಿಟ್ರೆ ಅಜ್ಜಿಗೆ, ನಾನೇ ಬಂದು ಹೇಳ್ತಿದ್ದೆ ನಿಮ್ಮ ಮನೆಗೆ, ಯಾಕಂದ್ರೆ ಅಜ್ಜಿ ಅಲ್ಲೇ ಇದ್ದಾಳೆ, ಅಜ್ಜಿ ಅಲ್ಲೇ ಇರೋ ಕಾರಣದಿಂದ ಒಂದು ವೇಳೆ ವೇದ ನನ್ನ ಹಾಸ್ಪಿಟ್ಲಲ್ಲಿ ನೋಡಿದ್ದೀನಿ ಅಂತ ಹೇಳ್ಬಿಟ್ರೆ ಅಜ್ಜಿ ನನಗೆ ಕ್ಲಾಸ್ ತಗೊಳ್ತೀರ ಅಂತ ಹೆದರ್ಕೊಂಡು ಭಯದಿಂದ ನಾ ಬರೋಕ್ಕಾಗಲ್ಲ ಕಣೋ ಅಂತ ಹೇಳ್ತಾರೆ ಚೈತ್ರ. ಯಾರಿಗೆ? ಅವಳ ತಮ್ಮಗೆ ಹೇಳ್ತಾರೆ. ಇಲ್ಲಿ ಜಯಮ್ಮ ಮತ್ತೆ ವೇದ ಅವರು ಮಲ್ಕೊಂಡಿರ್ತಾರೆ. ಮಲ್ಕೊಂಡಾಗ ವೇದ ಅವರಿಗೆ ಕನಸು ಬೀಳುತ್ತೆ. ಈ ಪ್ರೀತಮು ತಾಳಿ ಕೊಟ್ಟುವಾಗ ಕನಸು ಬೀಳುತ್ತೆ. ಅವಾಗ ಎದ್ದೇಳ್ತಾರೆ. ವೇದ, ಏನಾಯ್ತಮ್ಮ, ಏನಾಯ್ತು, ಕನಸು ಏನಾದ್ರು ಬಿತ್ತ, ಇಲ್ಲಿ ನೋಡು, ಇಲ್ಲಿ ನೋಡು ಅಂತ ಜಯಮ್ಮ ಅವರು ಹೇಳ್ತಾರೆ. ಯಾರೋ ನನ್ನ ಕುತ್ತಿಗೆಯಿಂದ ತಾಳಿ ಕಿತ್ಕೊಳ್ತಾ ಇದ್ದಾರೆ ಅಮ್ಮ ಅಂತ ಹೇಳ್ತಾರೆ. ಏನು ಆಗಲ್ಲಮ್ಮ, ನೀ ಹೆದರ್ಕೋಬೇಡ, ಏನು ಆಗಲ್ಲ ಅಂತ ಜಯಮ್ಮ ಅವರು ಹೇಳ್ತಾರೆ. ಏನು ಆಗಲ್ಲ, ನೀರು ಕುಡಿತೀಯಾ ಅಂತ ಹೇಳ್ತಾರೆ. ನೀರು ತುಂಬಿ ವೇದಗೆ ಕುಡಿಸ್ತಾರೆ ನೀರನ್ನ. ಅವರು ವೇದ ಕನಸು ಬಿದ್ದ ತಕ್ಷಣ ಒಂದೇ ಸರಿ ಬೆಚ್ಚನೆ ಎದ್ದು ಕುತ್ಕೊಂಡು ಬಿಡ್ತಾರೆ.
ಅವಾಗ ಜಯಮ್ಮ ಅವರು ಅವರನ್ನ ತಬ್ಕೊಂಡು ಏನೂ ಆಗಲ್ಲ ಪುಟ, ಏನೂ ಆಗಲ್ಲ, ಹೆದರ್ಕೋಬೇಡ ಪುಟ ಅಂತ ಹೇಳಿ ಅವರಿಗೆ ತಲೆಯನ್ನ ಸವರಿಸ್ತಾ ಮಡ್ಲಿಗೆ ಮನಸ್ಕೊಳ್ತಾರೆ ಜಯಮ್ಮ ಅವರು. ಸತ್ಯಮೂರ್ತಿ ಅವರಿಗೆ ತಂದ ಗುಳಿಗೆಯನ್ನ ಅವರು ನೋಡಿಕೊಂಡು ವಿಕ್ರಮ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಹೇಳ್ತಾರೆ, ನಿನ್ನ ಊಹೆ ಸರಿಯಾಗಿದೆ ವಿಕ್ರಮ್ ಅಂತ ಹೇಳ್ತಾರೆ. ನೋಡು ವಿಕ್ರಮ್, ಇನ್ನೊಂದಷ್ಟು ಕಥೆಯನ್ನ ಕಟ್ಟಿ ಅವನು ವೇದನ್ ಮುಂದೆ ನಿನ್ನ ವಿಲನ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ನಾನು ಶಿಕ್ಷೆ ಕೊಡಿಸ್ಬೋದು, ಅದರಿಂದ ವೇದಗೆ ತೊಂದರೆ ಆಗುತ್ತೆ ಅಂತ ಸತ್ಯಮೂರ್ತಿ ಅವರು ಹೇಳ್ತಾ ಇರ್ತಾರೆ. ತಾಳ್ಮೆ ಇರಬೇಕು ವಿಕ್ರಮ್, ತಾಳ್ಮೆ ಇರಬೇಕು. ಈಗ ವೇದ ಅಲ್ಲಿ ಇರೋ ತನಕ ನಮ್ಮ ತಾಳ್ಮೆಯಿಂದ ಇರಬೇಕು. ಅದಕ್ಕೆ ನಾವು ಡಾಕ್ಟ್ರು ಕೊಡ್ತಾ ಇದ್ದಾರಲ್ಲ ಆ ಮಾತ್ರೆ ಕೊಡಬೇಕು. ಈ ವಿಕ್ರಮ್ ಪ್ರೀತಮ್ ಕೊಡ್ತಾ ಇದ್ದಾನಲ್ಲ ಅದನ್ನ ಕೊಡಬಾರ್ದು ಅಂತ ಹೇಳ್ತಾರೆ. ಈಗ ಪ್ರೀತಮ್ ಮೋದಿಂದ ಮಾತ್ರೆ ಬದಲಾಯಿಸಿದ್ದೇನೆ, ನೀನು ಜಾಣತನ ಆ ಮಾತ್ರೆನೇ ಬದಲಾಯಿಸ್ಬಿಡು ಅಂತ ಹೇಳ್ತಾರೆ. ನಾನು ಈಗಾಗಲೇ ಡಾಕ್ಟರ್ ಹತ್ರ ಮಾತಾಡಿಕೊಂಡು ಒಳ್ಳೆ ಮಾತ್ರೆನ ತರಿಸಿದ್ದೀನಿ, ಅದನ್ನ ವಿಕ್ರಮ್ಗೆ ಕೊಡ್ತಾರೆ. ಯಾರೋ ಸತ್ಯಮೂರ್ತಿ ಅವರು ಕೊಡ್ತಾರೆ. ಅವಾಗ ಅದನ್ನ ನೋಡಿಕೊಂಡು ವಿಕ್ರಮ್ ಅವರು ಅದನ್ನ ತಗೊಂಡು, ಬೇಗ ಕೊಡು, ಆದಷ್ಟು ಬೇಗ ಹಳೆ ನೆನಪು ಬಂದ್ರೆ ತುಂಬಾ ಖುಷಿ ಆಗುತ್ತೆ ವಿಕ್ರಮ್ ಅಂತ ಸತ್ಯಮೂರ್ತಿ ಅವರು ಅಂದ್ರೆ ಅವರ ಮಾವ ಅವರು ಅವರಿಗೆ ಹೇಳ್ತಾ ಇರ್ತಾರೆ. ಇಲ್ಲಿ ಜಯಮ್ ಅವರು ಒಂದು ಬಾಕ್ಸ್ ತಗೊಂಡು ಅದನ್ನ ಹೊಳಿಸಿ ನೋಡ್ತಾ ಇರ್ತಾರೆ. ನೋಡು, ಅವನು ಮನುಷ್ಯ ಅಲ್ಲ ಕೊಡು ಅಂತ ಹೇಳ್ತಾರೆ. ಯಾಕಂದ್ರೆ ವಿಕ್ರಮ್ ಅವರು ಈ ಮೆಡಿಸಿನ್ ಬಗ್ಗೆ ಎಲ್ಲದನ್ನ ಜಯಮ್ಮ ಅವರಿಗೆ ಹೇಳ್ತಾರೆ. ಈ ರೀತಿ ಆಗಿದೆ ಅಮ್ಮ ಅಂತ ಹೇಳ್ತಾರೆ. ಆಗ ಅಮ್ಮ ನೋಡು, ನನಗೆ ತುಂಬಾ ಬೇಜಾರಾಗುತ್ತಮ್ಮ ಈ ತರ ಆಗ್ಬಿಟ್ರೆ. ಪ್ರೀತಮ್, ನಿಮ್ಮನ್ನ ಇಬ್ರು ದೂರ ಮಾಡದೆ ಈಗಲೂ ಕಾಪಾಡ್ತಾ ಇರೋದು ದೇವ್ರು ಅಂತ ಜಯಮ್ಮ ಅವರು ಹೇಳ್ತಾರೆ. ಯಾಕಂದ್ರೆ ದೇವ್ರ ಮೇಲೆ ಬೇಸರ ಆಗ್ಬಿಡ್ತು ವಿಕ್ರಮ್ ಅವರಿಗೆ, ಈ ತರ ಆಗೋಯ್ತಲ್ಲ ಅಂತ. ಇನ್ಮುಂದೆ ನೀವು ಇದೇ ಟ್ಯಾಬ್ಲೆಟ್ ಕೊಡಿ ಅಂತ ಜಯಮ್ಮ ಅವರಿಗೆ ಹೇಳ್ತಾರೆ. ಅವರು ಮೊದಲಿಗೆ ಬೇರೆ ಮಾತ್ರೆನ ಚೇಂಜ್ ಮಾಡಿ ಇಡ್ತಾರಲ್ಲ ಪ್ರೀತಮ್, ಹಾಗಾಗಿ ಈ ಮಾತ್ರೆ ಕೊಡಮ್ಮ ಅಂತ ಹೇಳಿ ಕೊಡ್ತಾರೆ. ನೋಡು, ಹಿಂಸೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನನ್ನ ಸೊಸೆನ ನಾನು ನೋಡ್ಕೊಳ್ತಿದ್ದೀನಲ್ಲ, ಸಮಾಧಾನ ಇದೆ ಕಣೋ ಅಂತ ಜಯಮ್ ಅವರು ಹೇಳ್ತಾರೆ. ಜಯಮ್ ಅವರು ವಿಕ್ರಮ್ ಅವ್ರಿಗೆ ಹೇಳ್ತಾರೆ, ಆದಷ್ಟು ಬೇಗ ಅವಳನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಅಲ್ಲಿಗೆ ಬಂದ್ರೆ ಆದ್ರೆ ಈ ಟ್ಯಾಬ್ಲೆಟ್ಸ್ ಅನ್ನ ಕೊಡೋದು ಅವನಿಗೆ ಗೊತ್ತಾಗ್ಬಾರ್ದು, ಆ ಹುಚ್ಚನಿಗೆ ಅಂತ ವಿಕ್ರಮ್ಗೆ ಹೇಳ್ತಾರೆ. ವಿಕ್ರಮ್, ನಿನ್ನೆ ರಾತ್ರಿ ಏನೋ ಏನ್ ನಡೀತು ಅಂತ ಗೊತ್ತಾಯ್ತಾ ಅಂತ ಜಯಮ್ಮ ಅವ್ರು ಹೇಳ್ತಾರೆ. ಏನಾಯ್ತು ಹೇಳ್ತೀನಿರು ಅಂತ ಹೇಳ್ತಾರೆ. ಅಜ್ಜಿ ತಿಂಡಿ ಕೇಳ್ತಾರೆ. ಆಗ ಹೇಳ್ತೀನಿರು, ನಾನು ತಿಂಡಿ ಕೊಟ್ಟು ಬರ್ತೀನಿ ಅಂತ ಹೋಗ್ತಾರೆ. ಪ್ರೀತಮ್ ಬೈಲಿ ಅಂತ ವೇದ ಅವರು ಕರೀತಾರೆ. ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ವೇದನ ಕುಳಿಸ್ತಾರೆ. ಅಲ್ಲಿ ಕುಳಿಸಿ, ನೋಡು ಇಲ್ಲಿ ಕೂತ್ಕೋ, ಏನು ಹೇಳು ನೋಡು, ಈ ಮನೆ ನಿಂಗೆ ಇಷ್ಟ ಆಯ್ತಾ? ಏನಾದ್ರು ಚೇಂಜಸ್ ಮಾಡ್ಬೇಕಾ ನಾವಿಬ್ರು ದೂರ ಹೋಗೋಣ ಹೇಳು, ನಾನು ಕೆಲವು ಪ್ರಶ್ನೆ ಕೇಳಬೇಕಿತ್ತು ಅಂತ ವೇದ ಅವರು ಕೇಳ್ತಾರೆ ಪ್ರೀತಮ್ಗೆ. ಪ್ರಶ್ನೆನ, ಪ್ರೀತಮ್, ನನಗೆ ಆಕ್ಸಿಡೆಂಟ್ ಆಗಿ ಮೆಮೊರಿ ಲಾಸ್ ಆಗಿರೋದ ಅಂತ ಹೇಳ್ತಾರೆ. ಯಾರು ವೇದ ಕೇಳ್ತಾರೆ. ಆಗ ಹೀಗೆ ಕೇಳ್ತಾ ಇದೆಯಾ ಅಂತ ವೇದ ಅವರು, ನನಗೆ ಏನೋ ಅನುಮಾನ ಪ್ರೀತಮ್, ಮನಸ್ಸಲ್ಲಿ ಏನೋ ಒಂಥರ ಗೊಂದಲ, ಏನದು ಅಂತ ವೇದ ಕೇಳ್ತಾರೆ. ನಿನ್ನೆ ರಾತ್ರಿ ನನಗೆ ಒಂದು ಕನಸು ಬಿತ್ತು, ಯಾರೋ ನನ್ನ ತಾಳಿನ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ನಾನು ಹಿಂದೆ ಹೋಗ್ತಾ ಇದ್ದೀನಿ, ಅದು ತುಂಬಾ ಎತ್ತರವಾದ ಜಾಗ. ವಿಕ್ರಮ್ ಅವರು ಅಲ್ಲೇ ಬಾಗ್ಲತ್ರ ನಿಂತ್ಕೊಂಡಿರ್ತಾರೆ. ಅವರು ವೇದ ಅವರು ಅದು ಹೇಳ್ತಾ ಇರೋದು ಇವನೇ ಮಾಡಿರೋದು ವಿಕ್ರಮ್ ಅಂತ ತಾನು ನಿಂತ್ಕೊಂಡು ಬೆಚ್ಚನೆ ಅಂದ್ರೆ ಮುಖ ಎಲ್ಲ ಬೇವರು ಆ ರೀತಿ ಮುಖನ ಒರೆಸ್ಕೊಳ್ತಾ ಇದ್ದ ಪ್ರೀತಮ್.